ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಕೃಪೆಯಲ್ಲಿ ಐಶ್ವರ್ಯನೇ ನಿಮ್ಮನ್ನೇ ಆರಾಧಿಸುವೆ, ಸರ್ವವನ್ನು ಆಳುವವರೇ ನಿಮ್ಮನ್ನೇ ಆರಾಧಿಸುವೆ, ನನ್ನಯ ರಕ್ಷಕನೇ ನಿಮ್ಮನ್ನೇ ಆರಾಧಿಸುವೆ, ನನ್ನಯ ಜೊತೆಗಾರನೇ ನಿಮ್ಮನ್ನೇ ಆರಾಧಿಸುವೆ, ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರಕಟಣಾ ಗ್ರಂಥ 14ನೇ ಅಧ್ಯಾಯ ವಚನ 9ರ ಮೇಲ್ಪಟ್ಟು. ಈ ಅಧ್ಯಾಯದ ಒಂದು ಟೈಟಲ್ ನೋಡುವುದಾದರೆ, ಇಂದಿನಿಂದ ಪ್ರಭುವಿನ ಭಕ್ತರಾಗಿ ಸಾಯುವವರು ಭಾಗ್ಯವಂತರು. ಆಮೇನೆಂದು ಟೈಪ್ ಮಾಡೋಣ. ಹೇಗೋ ಸಾಯ್ತೀವಿ, ಸಾಯ್ತೀವಿ, ಅದು ಯೇಸುವಿಗಾಗಿ ಸಾಯೋಣ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಧೈರ್ಯದಿಂದಿರಿ. ಶರೀರವನ್ನು ಕೊಂದು ಹಾಕುವವರಿಗೆ ಭಯಪಡಬೇಡಿ. ಈ ಶರೀರವನ್ನು ಆತ್ಮವನ್ನು ಪುನರುತ್ಥಾನಗೊಳಿಸಿ ನಿತ್ಯ ಜೀವಕ್ಕೆ ಬಾಧ್ಯಸ್ಥರನ್ನಾಗಿ ಮಾಡುವ ದೇವರಲ್ಲಿ ವಿಶ್ವಾಸವಿಟ್ಟು ನಮ್ಮ ವಿಶ್ವಾಸದ ಈ ಹೋರಾಟವನ್ನು, ಈ ಜೀವನವನ್ನು ಯೇಸುನಾಮದ ಮಹಿಮೆಗಾಗಿ ಮುಂದುವರಿಸೋಣ. 9ನೇ ವಚನ 14:9. ಇದಾದ ಮೇಲೆ 3ನೆಯ ದೇವದೂತನು ಬಂದನು. ಈತನು ಗಟ್ಟಿಯಾದ ಧ್ವನಿಯಿಂದ ಹೀಗೆಂದನು, ಯಾರಾದರೂ, ಚೆನ್ನಾಗಿ ಕೇಳಿಸ್ಕೋಬೇಕು, ಯಾರಾದರೂ ಮೊದಲನೆಯ ಮೃಗವನ್ನು ಅದರ ವಿಗ್ರಹವನ್ನು ಪೂಜಿಸಿದರೆ, ನಿನ್ನೆ ದಿನ ನಾವು ಧ್ಯಾನ ಮಾಡಿದೆವು, ಸರ್ವಕಾಲಕ್ಕೂ ಭೂಮ್ಯಾಕಾಶಗಳನ್ನು, ಸಮುದ್ರ, ಕಡಲು, ಕಾರಂಜಿಗಳನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಿಗೆ ಮಾತ್ರ ಆರಾಧನೆ ಸಲ್ಲಿಸತಕ್ಕದು. ಯಾವುದೇ ವ್ಯಕ್ತಿಗಾಗಲಿ, ಶಕ್ತಿಗಾಗಲಿ, ವಿಗ್ರಹಕ್ಕಾಗಲಿ, ಮೃಗಕ್ಕಾಗಲಿ ಆರಾಧನೆ ಸಲ್ಲಿಸಲೇ ಕೂಡದು ಎಂಬುದಾಗಿ. ಇಂದು ಅದರ ಕಂಟಿನ್ಯೂಷನ್ ನೋಡ್ತೇವೆ. 13ನೇ ಅಧ್ಯಾಯ ಯಾರಾದರೂ ನೋಡದೇ ಇದ್ದರೆ ದಯವಿಟ್ಟು ಪ್ರಕಟಣಾ ಗ್ರಂಥ 13ನೇ ಅಧ್ಯಾಯ ವಿಡಿಯೋನ ವೀಕ್ಷಣೆ ಮಾಡಿ. ಅದರಲ್ಲಿ ಹೇಗೆ ಆ ಸಮುದ್ರದೊಳಗಿಂದ ಏರಿ ಬಂದ ಮೃಗ, ಭೂಮಿಯೊಳಗಿಂದ ಬಂದಂಥ ಮೃಗ, ಇವೆರಡು ಅಧಿಕಾರವನ್ನು ಪಡೆದುಕೊಂಡು ಆ ಮೃಗಕ್ಕೆ ಜೀವವನ್ನು ಕೊಟ್ಟು ಅದನ್ನು ಆರಾಧನೆ ಮಾಡಬೇಕೆಂದು ಜನರೆಲ್ಲರಿಗೆ ಘೋಷಣೆ ಮಾಡಲಾಯಿತು. ಅವರ ಹಣೆಯ ಮೇಲಾಗಲಿ ಬಲಗೈಯ ಮೇಲಾಗಲಿ ಅದರ ಹಚ್ಚೆಯನ್ನು, ಗುರುತನ್ನು ಹಾಕಿಸಿಕೊಳ್ಳಬೇಕೆಂದು ಬಲವಂತ ಮಾಡಲಾಗುತ್ತದೆ. ಆದರೆ ದೇವರ ಮಕ್ಕಳು ಅದನ್ನು ಹಾಕಿಕೊಳ್ಳಬಾರದು. ಆ ಚಿಪ್ಪಾಗಲಿ, ಹಚ್ಚೆಯಾಗಲಿ, ಆ ಮೃಗದ ಸಂಖ್ಯೆಯಾಗಲಿ, ಹೆಸರಾಗಲಿ ನಮ್ಮ ಶರೀರದ ಯಾವುದೇ ಭಾಗದಲ್ಲಿ ಅದನ್ನು ಹಾಕಿಸಿಕೊಳ್ಳಲೇಬಾರದು. ಹಾಕಿಸಿಕೊಂಡಾಗ ಏನಾಗುತ್ತದೆಂದು ಮುಂದಿನ ಅಧ್ಯಾಯಗಳಲ್ಲಿ ನಾವು ನೋಡ್ತೇವೆ. ಈಗ ಇದನ್ನು ಧ್ಯಾನಿಸೋಣ. ಯಾರಾದರೂ ಮೊದಲನೆಯ ಮೃಗವನ್ನು ಅದರ ವಿಗ್ರಹವನ್ನು ಪೂಜಿಸಿದರೆ, ಅಥವಾ ತನ್ನ ಹಣೆಯ ಮೇಲಾಗಲಿ ಬಲಗೈಯ ಮೇಲಾಗಲಿ ಗುರುತಿನ ಹಚ್ಚೆಯನ್ನು ಚುಚ್ಚಿಸಿಕೊಂಡರೆ, ನಿನ್ನ ದೇಹ ದೇವರ ಆಲಯ, ಪರಿಶುದ್ಧಾತ್ಮರೆಂಬ ಮುದ್ರೆ ಸ್ನಾನದೀಕ್ಷೆ ಸಂಸ್ಕಾರದ ಮೂಲಕ ನಿನ್ನ ಮೇಲೆ ಒತ್ತಲಾಗಿದೆ. ಅದನ್ನು ಬಿಟ್ಟು ಆ ಮೃಗ, ಆ ಘಟಸರ್ಪ, ಸೈತಾನನ ಒಂದು ಗುರುತು ನಮ್ಮ ಶರೀರದಲ್ಲಿ ಹಚ್ಚೆ ಹಾಕಿಸಿಕೊಳ್ಳಬಾರದು. ಆದರೆ ಸೈತಾನ ನೋಡಿ ಎಷ್ಟು ಕುತಂತ್ರವಾಗಿ ಈಗಾಗಲೇ ಕೆಲಸ ಮಾಡಿದ್ದಾನೆ. ಇವತ್ತು ಎಲ್ಲೆಡೆ ಟ್ಯಾಟೂ ಕಂಪನಿಗಳು, ಟ್ಯಾಟೂ ಶಾಪ್ಗಳು, ಯುವಕ ಯುವತಿಯರು ಅವರ ಶರೀರದ ಮೇಲೆ ಕತ್ತು, ಬೆನ್ನು, ಸೊಂಟ ಯಾವ ಭಾಗದಲ್ಲಿ ಬೇಕೋ ಎಲ್ಲರೂ ಟ್ಯಾಟೂಗಳನ್ನು ಹಾಕಿಕೊಳ್ಳಲು ಇದು ಫ್ಯಾಷನ್ ಅಥವಾ ಶೋಕಿ ಅನ್ನುವ ರೀತಿಯಲ್ಲಿ ಯುವಜನತೆ ಹೋಗ್ತಾ ಇದೆ. ಆದರೆ ದೇವರ ಮಕ್ಕಳು, ಕ್ರೈಸ್ತರು ಇದನ್ನು ಹಾಕಿಸಿಕೊಳ್ಳಲೇಬಾರದು. ನಿನ್ನ ಶರೀರ ದೇವರ ಆಲಯ, ಅದನ್ನು ಪರಿಶುದ್ಧವಾಗಿ ಕಾಯ್ದಿರಿಸಿಕೊಳ್ಳಬೇಕು. ಪವಿತ್ರಾತ್ಮರು ನಿನ್ನ ಹೃದಯವೆಂಬ ಗರ್ಭಗುಡಿಯಲ್ಲಿ ವಾಸಿಸುತ್ತಿದ್ದಾರೆ. ನಿನ್ನ ಶರೀರವನ್ನು ಅಶುದ್ಧ ಮಾಡಿಕೊಳ್ಳಬಾರದು. ಯಾವುದೇ ಮೃಗದ ಚಿಹ್ನೆಯಾಗಲಿ ಹಚ್ಚೆಯಾಗಲಿ ನಮ್ಮ ಶರೀರದ ಮೇಲೆ ಹಾಕಿಸಿಕೊಳ್ಳಬಾರದು. ಈ ಜೀವಸ್ವರವನ್ನು ಆಲಿಸುತ್ತಿರುವ ತಂದೆ ತಾಯಿಗಳು ನಿಮ್ಮ ಮಕ್ಕಳಿಗೆ ಇದನ್ನು ಸೆಂಡ್ ಮಾಡಿ, ಅವರು ನೋಡುವಂತೆ, ಕೇಳಿಸಿಕೊಳ್ಳುವಂತೆ ಮಾಡಿ, ಅವರಿಗೆ ಸತ್ಯ ಜ್ಞಾನವನ್ನು ಕೊಡಿ. ಸತ್ಯವನ್ನು ಅವರು ಅರಿತುಕೊಂಡರೆ ಆ ಸತ್ಯ ಅವರನ್ನು ಕಾಪಾಡುತ್ತದೆ, ಅವರ ಸತ್ಯ ಅವರನ್ನು ಬಿಡುಗಡೆ ಮಾಡುತ್ತದೆ. ಇಲ್ಲದಿದ್ದರೆ ಯುವಜನತೆಯನ್ನು ಸಂರಕ್ಷಣೆ ಮಾಡುವುದು ಬಹಳ ಕಷ್ಟಕರವಾಗಿ ಮಾರ್ಪಾಡಾಗುತ್ತದೆ. ಎಚ್ಚೆತ್ತುಕೊಳ್ಳಿ. ಅಂಥವನು, ಅದನ್ನು ಹಾಕಿಸಿಕೊಳ್ಳುವವನು
ದೇವರ ಕೋಪಾಗ್ನಿ ಎಂಬ ಪಾತ್ರೆಯಲ್ಲಿ ದೇವರ ಅಪ್ಪಟ ರೋಷವೆಂಬ ಮದ್ಯವನ್ನು ಕುಡಿಯಬೇಕಾಗುತ್ತದೆ. ದೇವರ ಕೋಪಾಗ್ನಿಗೆ ಗುರಿಯಾಗಬೇಕಾಗುತ್ತದೆ. ಪರಿಶುದ್ಧ ದೇವದೂತರ ಮುಂದೆಯೂ ಯಜ್ಞದ ಕುರಿಮರಿಯ ಮುಂದೆಯೂ ಅಂಥವನು ಬೆಂಕಿಯಲ್ಲೂ ಗಂಧಕದಲ್ಲೂ ಬೆಂದು ನರಳುವನು. ಈ ಕ್ಷಣಿಕ ಸುಖ ಭೋಗಗಳಿಗೆ ಮಾರು ಹೋಗಬೇಡಿ. ಈ ಲೋಕದ ಹೆಜ್ಜೆ ಜಾಡಿನಲ್ಲಿ ಜೀವಿಸಬೇಡಿ. ನೀವು ಲೋಕದಿಂದ ಬೇರ್ಪಡಿಸಲ್ಪಟ್ಟಿದ್ದೀರಿ. ಮುಂದೊಂದು ದಿನ ನಮಗೆ ಸರ್ವೇಶ್ವರನ ಸನ್ನಿಧಾನದಲ್ಲಿ ನಿತ್ಯ ಜೀವವಿದೆ. ಅದನ್ನು ಗುರಿಯಾಗಿಟ್ಟುಕೊಂಡು ಈ ಲೋಕದ ಜೀವನ ಯಾತ್ರೆಯನ್ನು ನಡೆಸೋಣ. ಇಲ್ಲದಿದ್ದರೆ ಆ ನಿತ್ಯ ಜೀವಕ್ಕೆ ಡೆಡ್ ಅಪೋಸಿಟ್ ಆಗಿ ಬೆಂಕಿ ಗಂಧಕದಿಂದ ಉರಿಯುವ ಸರೋವರದಲ್ಲಿ ಎಸೆಯಲಾಗುವುದು. ಅಲ್ಲಿ ಕಿರಿಚಾಟ, ಗೋಳಾಟ, ಹಲ್ಲು ಕಡಿತ. ಆ ಬೆಂಕಿ ಆರುವುದಿಲ್ಲ, ಅವರನ್ನು ಕಡಿಯುವ ಹುಳುಗಳು ಸಾಯುವುದಿಲ್ಲ. ನರಕ ಯಾತನೆಯನ್ನು ಅವರು ಅನುಭವಿಸಬೇಕಾಗುತ್ತದೆ. ಅದಕ್ಕಾಗಿಯೇ ಮುಂಚಿತವಾಗಿ ಇದನ್ನೆಲ್ಲ ತಿಳಿಸಲಾಗಿದೆ. ನಮ್ಮ ಯುವ ಪೀಳಿಗೆಯನ್ನು ಸಂರಕ್ಷಿಸೋಣ, ಅವರಿಗಾಗಿ ಪ್ರಾರ್ಥಿಸೋಣ, ಅವರಿಗೆ ಸತ್ಯವನ್ನು ಹೇಳೋಣ. ಈ ವಿಡಿಯೋ ಲಿಂಕನ್ನು ಶೇರ್ ಮಾಡಿ. ನಿಮಗೆ ಹೇಳಲು ಸಾಧ್ಯವಾಗದಿದ್ದರೂ ಇದನ್ನು ಕೇಳಿಸಿಕೊಳ್ಳುವಾಗ ಪವಿತ್ರಾತ್ಮರವರಲ್ಲಿ ಕಾರ್ಯ ಮಾಡಲಿ. ನಮ್ಮ ಮಧ್ಯಸ್ಥಿಕೆ ತಂಡ ಮತ್ತು ಉಪವಾಸ ಪ್ರಾರ್ಥನಾ ತಂಡ ಸತತವಾಗಿ ಈ ಮೀಡಿಯಾ ಮಿನಿಸ್ಟ್ರಿಗಾಗಿ, ಈ ಜೀವಸ್ವರವನ್ನು ವೀಕ್ಷಿಸುವವರು, ಅದನ್ನು ಶೇರ್ ಮಾಡುವವರು, ಕಮೆಂಟ್ ಮಾಡುವವರು, ಲೈಕ್ ಮಾಡುವವರು, ನಮ್ಮೊಂದಿಗೆ ಸೇರುವವರು ಎಲ್ಲರಿಗಾಗಿ ಪ್ರತಿದಿನ ಮಧ್ಯಸ್ಥಿಕೆ ಪ್ರಾರ್ಥನೆಯಲ್ಲಿ ನಿಮಗಾಗಿ ಪ್ರಾರ್ಥನೆ ಮಾಡಲಾಗುತ್ತಿದೆ. ಕಾರಣ, ನನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಬಿಡುಗಡೆ ಮಾಡಿದೆನು. ಈ ವಾಕ್ಯ ಭೂಮಿಯ ಕಟ್ಟ ಕಡೆಯವರೆಗೂ ಹೋಗಬೇಕು. ಇನ್ನು ಎಷ್ಟೋ ಜನರು ಸತ್ಯ ಗೊತ್ತಿಲ್ಲದೆ ಅಸತ್ಯದಲ್ಲಿದ್ದಾರೆ. ಏನೇನೋ ನಾವು ಶೇರ್ ಮಾಡ್ತೀವಿ. ನಿಮ್ಮ ಸ್ಟೇಟಸ್ಸಲ್ಲಿ ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಇದನ್ನು ಶೇರ್ ಮಾಡಿ. ವಾಕ್ಯವನ್ನು ನೀವು ಸಾರುವಾಗ ಅದರ ಆಶೀರ್ವಾದ ನಿಮಗೆ ಮಹತ್ತರವಾದ ಸಂಭಾವನೆಯಾಗಿರುತ್ತದೆ. ಪ್ರೈಸ್ ದ ಲಾರ್ಡ್. ಅಂಥವರ ನರಳಾಟದ ಹೊಗೆ ಸತತ ಮೇಲೇರುತ್ತಿರುತ್ತದೆ. ಮೃಗಕ್ಕೂ ಅದರ ವಿಗ್ರಹಕ್ಕೂ ಪೂಜೆ ಸಲ್ಲಿಸುವವರು, ಅದರ ಹೆಸರನ್ನು ಸೂಚಿಸುವ ಹಚ್ಚೆಯನ್ನು ಚುಚ್ಚಿಸಿಕೊಂಡವರು ಹಗಲಿರುಳು ಬಿಡುವಿಲ್ಲದೆ ಸಂಕಟ ಪಡುವರು. ಈ ಘಟನೆಗಳನ್ನು ನಾವು ಹಳೆಯ ಒಡಂಬಡಿಕೆಯಲ್ಲಿ ನೋಡಿದ್ದೇವೆ ಪ್ರಿಯ ಸಹೋದರ ಸಹೋದರಿಯರೇ. ಅವೆಲ್ಲ ನಮಗೆ ಧೈರ್ಯ. ಒಂದು ಫಿಲಮನ್ನು ನೋಡುವಾಗ, ಒಂದು ಹೀರೋನ ನೋಡುವಾಗ ಹಾಗೆ ನಾನೂ ಮಾಡಬೇಕೆಂದು ನಮಗೆ ಒಂದು ಪ್ರೇರೇಪಣೆ ಆಗುತ್ತೆ ಅಲ್ವಾ? ಜಸ್ಟ್ ಫಾರ್ ಒಂದು ಕಂಪ್ಯಾರಿಸನ್ಗೆ ಹೇಳ್ತಾ ಇರೋದು. ಇವತ್ತು ದಾನಿಯೇಲನನ್ನು ನೋಡಿ, ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರನ್ನು ನೋಡಿ, ಪ್ರವಾದಿ ಎಲಿಯನನ್ನು ನೋಡಿ, ಪವಿತ್ರ ಗ್ರಂಥದಲ್ಲಿರುವ ಎಲ್ಲ ಗ್ರೇಟೆಸ್ಟ್ ಹೀರೋಗಳು ಅವರ ಜೀವನವನ್ನು ನೋಡಿ, ಸರ್ವೇಶ್ವರನನ್ನು ಬಿಟ್ಟು ನಾವು ಅನ್ಯ ದೇವರನ್ನು ಆರಾಧಿಸುವುದಿಲ್ಲ, ಮನುಷ್ಯರನ್ನು ಆರಾಧಿಸುವುದಿಲ್ಲ ಎಂದು ತಮ್ಮ ಪ್ರಾಣವನ್ನೇ ಒತ್ತೆ ಇಟ್ಟ ಗ್ರೇಟ್ ಹೀರೋಗಳು ಇವತ್ತು ನಮಗೆ ಸಾಕ್ಷಿಯಾಗಿ ಇಲ್ಲಿ ಬಂದು ನಿಂತಿದ್ದಾರೆ. ದಾನಿಯೇಲ ಹೇಳ್ತಾನೆ, ಯಾವ ಮನುಷ್ಯನಿಗೂ ನೀನು ಅಡ್ಡ ಬಿದ್ದು ಆರಾಧನೆ ಮಾಡಬೇಡ, ದಿನಕ್ಕೆ 3 ಆವರ್ತಿ ಸೃಷ್ಟಿಕರ್ತನನ್ನು ಆರಾಧಿಸು, ದೇವರು ನಿನ್ನನ್ನು ಸಿಂಹದ ಗುಹೆಯಿಂದ ಕಾಪಾಡುವರು ಎಂದು. ಶದ್ರಕ್, ಮೇಷಕ್, ಅಬೇದ್ನೆಗೋ ನಮ್ಮ ಪಕ್ಕದಲ್ಲಿ ನಿಂತು ಹೇಳುತ್ತಾರೆ, ಯಾವುದೇ ವಿಗ್ರಹಕ್ಕೆ ನೀನು ಮಣಿಯಲೇ ಬೇಡ, ಸಾಯಬೇಕಾಗಿ ಬಂದರೂ ಸಂತೋಷದಿಂದ ಸಿದ್ಧನಾಗು. ಬೆಂಕಿಯಲ್ಲಿ ಹಾಕುವಾಗಲೂ ನಾವು ಗೊಣಗುಟ್ಟಲಿಲ್ಲ, ಸರ್ವೇಶ್ವರನನ್ನೇ ಆರಾಧಿಸಿದೆವು. ಬೆಂಕಿಯ ಅವಿಗೆಯೊಳಗಿಂದ ಕಾಪಾಡಿದ ದೇವರು ನಮ್ಮನ್ನು ಕಾಪಾಡುತ್ತಾರೆ ಎಂದು. ಸೊ ನಾವು ಮಕ್ಕಳಿಗೆ ಏನೇನೋ ಕಥೆಗಳು ಹೇಳ್ತೀವಿ. ಹೇಳಿ, ಈಗಲಿಂದಲೇ ಗ್ರೇಟೆಸ್ಟ್ ಹೀರೋಗಳು ಇಲ್ಲಿದ್ದಾರೆ, ವಿಶ್ವಾಸ ವೀರರಿದ್ದಾರೆ, ಅವರ ಕಥೆಗಳನ್ನು ಹೇಳಿ ಅವರನ್ನು ವಿಶ್ವಾಸದಲ್ಲಿ ಬೆಳೆಸಿ. 12ನೇ ವಚನ. ಆದ್ದರಿಂದ ದೇವರ ಆಜ್ಞೆಗಳನ್ನು ಕೈಗೊಂಡು ಯೇಸು ಸ್ವಾಮಿಯಲ್ಲಿ ವಿಶ್ವಾಸವಿಟ್ಟು ನಡೆಯುವ ದೇವ ಜನರಲ್ಲಿ ಸಹನೆ ಸಹಿಷ್ಣುತೆ ಇರಬೇಕು. ಇವತ್ತು ಪವಿತ್ರಾತ್ಮರ ಒಂದು ಶ್ರೇಷ್ಠ ವರ ಅಂತ ಹೇಳ್ಬೋದು ಫಲಗಳು ಸಹನೆ ಮತ್ತು ಸಹಿಷ್ಣುತೆ. ಎಷ್ಟೇ ಒಡೆದರೂ ಶರೀರದಲ್ಲಿ ಆ ಸಹಿಸಿಕೊಳ್ಳುವ ಶಕ್ತಿ ಇರಬೇಕು. ಯೇಸುವನ್ನು ಚಾಟಿ ಏಟುಗಳಿಂದ ಒಡೆದರು. ಆ ಒಡೆಯುವ ಕ್ರೂರವಾದ ಸಿಪಾಯಿಗಳು ಒಡೆದ ಮೇಲೆ ಅವರ ಶರೀರ ಅವರಿಗೆ ನೋವಾಗಿ ಒಂದು ದಿನ ರೆಸ್ಟ್ ತೆಗಿಬೇಕಾಗಿತ್ತು. ಅಷ್ಟು ಕಠಿಣವಾಗಿ ಒಡೆದರು. ಯೇಸು ಎಲ್ಲವನ್ನ ಸಹಿಸಿಕೊಂಡರು. ಥೂ ಛೀ ಎಂದು ಉಗಿದರು. ಯೇಸು ಮೌನವಾಗಿ ಸಹಿಸಿಕೊಂಡರು. ಶಿಲುಬೆ ಮೇಲೆ ಮೊಳೆಗಳನ್ನು ಜಡಿದರು. ಯಾಕೆ? ಯೇಸುಗೆ ಗೊತ್ತಿತ್ತು,
ಈ ಯಾತನೆಯನ್ನು ನಾನು ಅನುಭವಿಸಿದರೆ ಮಾತ್ರ ಲೋಕಕ್ಕೆ, ನನ್ನ ಜನರಿಗೆ ಪಾಪ ಪರಿಹಾರ ಆಗುತ್ತದೆ, ಅವರಿಗೂ ನಿತ್ಯ ಜೀವ ಲಭಿಸುತ್ತದೆ. ನಾನು ಸಹ ಸ್ವರ್ಗಾರೋಹಣರಾಗಿ ತಂದೆ ದೇವರ ಕಾರ್ಯವನ್ನು ಮುಗಿಸಿ ಸರ್ವೇಶ್ವರನ ಬಲಗಡೆಯಲ್ಲಿ ಆಸೀನನಾಗುತ್ತೇನೆ, ಎಲ್ಲವುಗಳ ಮೇಲೆ ಅಧಿಕಾರ ಪಡೆದುಕೊಳ್ಳುತ್ತೇನೆ ಎಂದು. ಸಹನೆ, ಸಹಿಷ್ಣುತೆ ದೇವಜನರಿಗೆ ಬಹಳ ಮುಖ್ಯ. ಇದಾದ ಮೇಲೆ ಸ್ವರ್ಗದಿಂದ ಬಂದ ಧ್ವನಿಯೊಂದು ಕೇಳಿಸಿತು. ಅದು ನನಗೆ, ನೀನಿದನ್ನು ಬರೆ, ಇಂದಿನಿಂದ ಪ್ರಭುವಿನ ಭಕ್ತರಾಗಿ ಸಾಯುವವರು ಭಾಗ್ಯವಂತರು. ಆಮೇನ್ ಎಂದು ಟೈಪ್ ಮಾಡೋಣ. ಯೋಹಾನ 12 ವಚನ 24-25 ನಾವು ನೋಡುತ್ತೇವೆ. ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದ ಹೊರತು ಅದು ಫಲ ಕೊಡುವುದಿಲ್ಲ. ಸತ್ತರೆ ಮಾತ್ರ ಅದು ಫಲ ಕೊಡುತ್ತದೆ, ಸಾಯದೇ ಇದ್ದರೆ ಒಂಟಿಯಾಗಿ ಉಳಿದುಕೊಳ್ಳುತ್ತದೆ. ತನ್ನ ಪ್ರಾಣವನ್ನು ಕಾಪಾಡಿಕೊಳ್ಳುವವನು ಅದನ್ನು ಕಳೆದುಕೊಳ್ಳುತ್ತಾನೆ. ಆದರೆ ಯಾರು ದೇವರಿಗಾಗಿ ತನ್ನ ಪ್ರಾಣವನ್ನು ತ್ಯಾಗ ಮಾಡುತ್ತಾನೋ ಅವನು ನಿತ್ಯಕ್ಕೂ ಅದನ್ನು ಉಳಿಸಿಕೊಳ್ಳುತ್ತಾನೆ. ಆಮೇನ್. ಇಂದಿನಿಂದ ಪ್ರಭುವಿನ ಭಕ್ತರಾಗಿ ಸಾಯುವವರು ಭಾಗ್ಯವಂತರು. ಆಮೇನ್ ಎಂದು ಟೈಪ್ ಮಾಡುವ. ನಮ್ಮ ಮನಸ್ಸು, ನಮ್ಮ ಶರೀರ ಪ್ರಿಪೇರ್ ಆಗಲಿ. ಶಿಷ್ಯರು ಕೇಳಿದರು. ಮಾರ್ಕ 10 ವಚನ 29 ಇದೊಂದು ವಾಕ್ಯ ಓದೋಣ. ಮಾರ್ಕನು ಬರೆದ ಶುಭ ಸಂದೇಶ 10ನೇ ಅಧ್ಯಾಯ ವಚನ 28-29. ಆಗ ಪೇತ್ರನು ಮುಂದೆ ಬಂದು, ನೋಡಿ, ನಾವು ಎಲ್ಲವನ್ನು ಬಿಟ್ಟು ನಿಮ್ಮನ್ನು ಹಿಂಬಾಲಿಸಿದ್ದೇವಲ್ಲ ಎಂದನು. ಆಗ ಯೇಸು, ನಾನು ನಿಶ್ಚಯವಾಗಿ ಹೇಳುತ್ತೇನೆ, ಯಾರಾದರೂ ನನ್ನ ನಿಮಿತ್ತ ಹಾಗೂ ಶುಭ ಸಂದೇಶದ ನಿಮಿತ್ತ ಮನೆಯನ್ನಾಗಲಿ, ಅಣ್ಣ ತಮ್ಮಂದಿರನ್ನಾಗಲಿ, ಅಕ್ಕ ತಂಗಿಯರನ್ನಾಗಲಿ, ತಾಯಿಯನ್ನಾಗಲಿ, ತಂದೆಯನ್ನಾಗಲಿ, ಮಕ್ಕಳನ್ನಾಗಲಿ, ಹೊಲ ಗದ್ದೆಗಳನ್ನಾಗಲಿ ಕಳೆದುಕೊಳ್ಳುತ್ತಾನೋ, ತ್ಯಜಿಸುತ್ತಾನೋ, ಅವನು ಈ ಕಾಲದಲ್ಲೇ ಮನೆ, ಅಣ್ಣ, ತಮ್ಮ, ಅಕ್ಕ, ತಂಗಿ, ತಾಯಿ, ಮಕ್ಕಳು, ಹೊಲ ಗದ್ದೆ ಇವೆಲ್ಲವನ್ನು 100 ಮಡಿಯಷ್ಟು ಪಡೆಯುವನು. ಇವುಗಳೊಂದಿಗೆ ಹಿಂಸೆಯನ್ನು ಅನುಭವಿಸಬೇಕಾಗುವುದು. ಹಿಂಸೆ ನಮಗೆ ಕಟ್ಟಿಟ್ಟ ಬುತ್ತಿ. ಅದಲ್ಲದೆ ಮುಂದಿನ ಲೋಕದಲ್ಲಿ ಅಮರ ಜೀವವನ್ನು ಪಡೆಯುವನು. ಒಂದು ಕ್ಷಣಕಾಲ ನಮ್ಮ ಕಣ್ಗಳನ್ನು ಮುಚ್ಚೋಣ. ಕರ್ತರಾದ ಯೇಸುವೇ, ಈ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಆಲಿಸುವುದು ಮಾತ್ರವಲ್ಲ, ಕೇಳಿಸಿಕೊಳ್ಳುವುದು ಮಾತ್ರವಲ್ಲ, ವಾಕ್ಯವನ್ನು ಕೇಳಿಸಿಕೊಂಡು ಅದರಂತೆ ನಡೆಯುವವನು ಭಾಗ್ಯವಂತನು. ಈ ವಾಕ್ಯದಂತೆ ನಾವು ಜೀವಿಸಲು ನಮಗೆ ಬೇಕಾದ ಶಕ್ತಿಯನ್ನು, ಬಲವನ್ನು, ಅಭಿಷೇಕವನ್ನು ಅನುಗ್ರಹಿಸಿರಿ. ಅಂದು ಸೌಲನಾಗಿದ್ದಾಗ ಅನನೀಯನು ಹೇಳಿದನು, ಸೌಲ ಧರ್ಮಸಭೆಯನ್ನು ಹಿಂಸಿಸಿದ ವ್ಯಕ್ತಿ ಎಂದು. ಆದರೆ ದೇವರು ಹೇಳುತ್ತಾರೆ, ಆತನು ನನ್ನ ನಾಮದ ನಿಮಿತ್ತ ಎಷ್ಟು ಕಷ್ಟ ಸಂಕಟಗಳನ್ನು ಅನುಭವಿಸಬೇಕಾಗುವುದೆಂದು ನನಗೆ ತಿಳಿದಿದೆ. ನೀನು ಹೋಗಿ ಆತನನ್ನು ಅಭಿಷೇಕಿಸು ಎಂದರು. ಧರ್ಮಸಭೆಯನ್ನು ಹಿಂಸಿಸುತ್ತಿದ್ದ ಸೌಲ ಪವಿತ್ರಾತ್ಮರ ಅಭಿಷೇಕದ ನಂತರ, ಯೇಸುವಿನ ಭೇಟಿಯ ನಂತರ ಸಂತ ಪೌಲನಾಗಿ ಮಾರ್ಪಟ್ಟ. ಲೋಕದ ಕಟ್ಟಕಡೆಯವರೆಗೂ ಸುವಾರ್ತೆಯನ್ನು ಸಾರಿದ್ದು ಮಾತ್ರವಲ್ಲದೆ ತನ್ನ ಪ್ರಾಣವನ್ನೇ ತ್ಯಾಗ ಮಾಡುವಷ್ಟರ ಮಟ್ಟಿಗೆ ಪ್ರೀತಿಯಿಂದ ಎಲ್ಲವನ್ನ ಒಪ್ಪಿಸಿಕೊಟ್ಟ. ಇವತ್ತು ನಾವು ಸಹ ಯೇಸುವಿಗೆ ನೈಜ ಸಾಕ್ಷಿಗಳಾಗಿ ಜೀವಿಸಿ, ಸತ್ತರೂ ಬದುಕಿದರು ನಾವು ಪ್ರಭುವಿಗೆ ಸೇರಿದವರೆಂಬ ದೃಢ ವಿಶ್ವಾಸದಿಂದ ಮುಂಬರುವ ದಿನಗಳಲ್ಲಿ ನಡೆಯಲಿರುವ ಈ ಘಟನೆಗಳ ಸಮಯದಲ್ಲಿ ಈ ವಾಕ್ಯ ನಮ್ಮಲ್ಲಿ ವಿಶ್ವಾಸವನ್ನು ತುಂಬಲಿ. ಈ ವಾಕ್ಯ ನಮ್ಮನ್ನು ಬಲಪಡಿಸಲಿ. ಯಾವುದೇ ಕಾರಣಕ್ಕೂ ಆ ಮೃಗಕ್ಕಾಗಲಿ ವಿಗ್ರಹಕ್ಕಾಗಲಿ ಆರಾಧನೆ ಮಾಡುವುದಿಲ್ಲ. ಅದರ ಹಚ್ಚೆ ನಮ್ಮ ಶರೀರದ ಮೇಲೆ ಚುಚ್ಚಲ್ಪಡದಂತೆ ಪವಿತ್ರಾತ್ಮರ ಮುದ್ರೆ ನಮ್ಮಲ್ಲಿ ಅಭಿಷೇಕವಾಗಿ ಕಾರ್ಯ ಮಾಡಲಿ. ನಮ್ಮನ್ನು, ನಮ್ಮ ಕುಟುಂಬ ಸಂತತಿ ಸಂತಾನವನ್ನು ಸಮಗ್ರ ಸತ್ಯ ಜ್ಞಾನದಲ್ಲಿ ಮುನ್ನಡೆಸಲು ಬೇಕಾದ ಪರಿಶುದ್ಧಾತ್ಮರ ಕೃಪೆ, ಜ್ಞಾನ, ಅಭಿಷೇಕ ನಮ್ಮೊಬ್ಬೊಬ್ಬರಲ್ಲಿ ಯಥೇಚ್ಛವಾಗಿ ಸುರಿಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಇಂದಿನಿಂದ ಪ್ರಭುವಿನ ಭಕ್ತರಾಗಿ ಸಾಯುವವರು ಭಾಗ್ಯವಂತರು. ನಾವು ಸತ್ತರೂ ಬದುಕಿದರು ಈ ಶರೀರದಲ್ಲಿ ದೇವರ ಮಹಿಮೆ ಬೆಳಗಲಿ. ಥ್ಯಾಂಕ್ ಯು.